ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯದಮಪ್ಯಕ್ಷೈಸುವಕ್ಕೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 14ನೇ ಅಧ್ಯಾಯದ ಕೊನೆಯ ಶ್ಲೋಕ. ಹಿಂದಿನ ಶ್ಲೋಕದಲ್ಲಿ ಬ್ರಹ್ಮಭೂಯಾಯ ಕಲ್ಪತೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ. ಅಲ್ಲಿ ಬ್ರಹ್ಮ ಶಬ್ದಕ್ಕೆ ಚಿತ್ ಪ್ರಕೃತಿ ಅಂತ ಅರ್ಥ. ಯಾರು ಅವ್ಯಭಿಚಾರವಾದ ಭಕ್ತಿಯಿಂದಾಗಿ, ಭಕ್ತಿ ಎಂಬ ಉಪಾಯದಿಂದಾಗಿ ಯಾರು ನನ್ನನ್ನು ಸೇವೆ ಮಾಡ್ತಾರೋ ಅವರು ಚಿತ್ ಪ್ರಕೃತಿಯಾದ ಲಕ್ಷ್ಮಿಯನ್ನ ಹೊಂದುತ್ತಾರೆ ಅಂತ ಹೇಳಿದ. ಇದು ಹೇಗೆ ಸರಿ? ಈ ಗೂಗಲ್ ಮ್ಯಾಪ್ ಆದಾಗ ಆಯ್ತು, ನಾವು ಮ್ಯಾಪ್ ಹಾಕಿದ್ದೋ ಎಲ್ಲಿ, ಅದು ತಗೊಂಡೋಗಿ ನಿಲ್ಲಿಸಿದ್ದೋ ಎಲ್ಲಿ ಅಂತ ಆಯ್ತು. ನಾವು ಹೋಗ್ಬೇಕು ಅನ್ಕೊಂಡಿದ್ದು ಪರಮಾತ್ಮನ ಸೇರಬೇಕು ಅಂತೇಳಿ ಪರಮಾತ್ಮನ ಭಕ್ತಿ ಮಾಡಿದರೆ ಸೇರಿದ್ದು ಲಕ್ಷ್ಮಿಯನ್ನ. ಅದು ಹೇಗೆ ಸರಿ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ಯಾಕೆ ಲಕ್ಷ್ಮಿಯನ್ನ ಯಾಕೆ ಹೊಂದುತ್ತಾನೆ ಅವನು ಅಂತಂದ್ರೆ, ಲಕ್ಷ್ಮಿ ಇರೋದು ನನ್ನಲ್ಲಿ. ಸಾಕ್ಷಾತ್ತಾಗಿ ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು, ಅವರಿಂದ ಮನೋಭಿಮಾನಿ ದೇವತೆಗಳು, ಮೊದಲಿಗೆ ತತ್ವಾಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು, ಮನೋಭಿಮಾನಿ ದೇವತೆಗಳು, ಅವರಿಂದ ಮುಖ್ಯ ಪ್ರಾಣದಿಂದ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯಿಂದ ನಾರಾಯಣ, ಈ ರೀತಿನೇ ಹೋಗಬೇಕು. ಇವನು ಸೇರಿದರೂ ಸಾಕ್ಷಾತ್ ಲಕ್ಷ್ಮೀದೇವಿಯಲ್ಲಿ ಸೇರಬಹುದು ಅಂತ ಹೇಳಿಕ್ಕಾಗೋದಿಲ್ಲ. ಆದರೆ ಇಲ್ಲಿ ನಾವು ಅದನ್ನು ಚಿಂತನೆ ಮಾಡಬೇಕು. ಈ ರೀತಿ ಎಲ್ಲರಿಂದ ಬಂದು ಲಕ್ಷ್ಮಿಯ ತನಕ ಬರ್ತಾನೆ. ಆ ಮಹಾಲಕ್ಷ್ಮಿಗೆ ಸದಾಕಾಲ ಅಕ್ಷಯವಾದ ಫಲವನ್ನು ಕೊಡ್ತಾ ಇರ್ತಾನೆ ಪರಮಾತ್ಮ. ಯಾಕೆ? ಸದಾಕಾಲ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಅಯ್ಯೋ, ಎಷ್ಟು ಕಾಲು ಹೊತ್ತಾಳೆ ಲಕ್ಷ್ಮೀದೇವಿ. ಪರಮಾತ್ಮನು ಅಷ್ಟು ಸುಸ್ತಾಗಿರ್ತಾನೆ, ಕಾಲು ನೊಂದು ಬಿಟ್ಟಿರುತ್ತೆ. ಅಲ್ಲ, ಅವಳಿಗೆ ಖುಷಿ. ಎಷ್ಟು ಒತ್ತುತ್ತಾಳೋ ಅಷ್ಟು ಖುಷಿ. ಎಷ್ಟು ಕಾಲನ್ನು ಮುಟ್ಟುತ್ತಾಳೋ, ಇವತ್ತು ಈ ಕ್ಷಣ ಮುಟ್ಟಿದ ಹಾಗೆ ಮುಂದಿನ ಕ್ಷಣ ಪರಮಾತ್ಮನ ಕಾಲಿರೋದಿಲ್ಲ. ಇನ್ನೂ ಮೃದು ಇರ್ತದೆ, ಕೆಲವೊಮ್ಮೆ ತಂಪು ಇರ್ತದೆ, ಕೆಲವೊಮ್ಮೆ ಬಿಸಿ ಇರಬಹುದು. ಮುಟ್ಟಿದಾಗೊಮ್ಮೆ ಹೊಸ ಹೊಸ ಗುಣಗಳ ಒಂದು ಅನುಭವ. ಆ ಒಂದು ಗುಣಗಳ ಅನುಭವಕ್ಕೋಸ್ಕರವಾಗಿ ಎಷ್ಟು ಗುಣಗಳಿವೆ ಪರಮಾತ್ಮನ ಪಾದದಲ್ಲಿಯೇನೇ ಎಷ್ಟು ಗುಣಗಳಿವೆ. ಆ ಒಂದು ಕ್ಯೂರಿಯಾಸಿಟಿಯಿಂದಾಗಿ ಓದ್ತಾ ಇರ್ತಾಳೆ, ಆ ಗುಣಗಳನ್ನು ಚಿಂತನೆ ಮಾಡ್ತಾ ಇರ್ತಾಳೆ. ಆದ್ದರಿಂದ ಅಕ್ಷಯವಾದ ಫಲವನ್ನ ಕೊಡ್ತಾ ಇರ್ತಾನೆ ಪರಮಾತ್ಮ. ಈ ಲಕ್ಷ್ಮಿಯನ್ನ ಯಾಕೆ ಹೊಂದುತ್ತಾನೆ ಅಂದರೆ, ಲಕ್ಷ್ಮಿಯನ್ನ ಹೊಂದಿದರೆ ನನ್ನನ್ನೇ ಆ ಒಬ್ಬ ವ್ಯಕ್ತಿ ಸೇರ್ತಾನೆ. ಯಾಕೆ? ಅವಳು ನನ್ನಲ್ಲಿಯೇ ಇದ್ದಾಳೆ.
ನನ್ನ ವಕ್ಷಸ್ಥಳದಲ್ಲಿಯೇ ಇದ್ದಾಳೆ. ಬ್ರಹ್ಮಣ ಲಕ್ಷ್ಮಿಗೆ ಅವ್ಯಯಸ್ಯ ಅಮೃತಸ್ಯ ಚ. ನೋಡಿ, ಅವ್ಯಯ ಅಂದರೆ ನಾಶರಹಿತವಾದ, ಅಮೃತಸ್ಯ ಅಂದರೆ ಆ ಒಂದು ಮುಕ್ತಿ ವರ್ಗಗಳು ಅಂತ ಏನಿದೆ, ಯಾರ್ಯಾರು ಮೋಕ್ಷಕ್ಕೆ ಹೋಗಬೇಕೋ ಅವರೆಲ್ಲರೂ ಕೂಡ ಲಕ್ಷ್ಮಿಯನ್ನು ಹೊಂದಿಯೇನೇ ಮೋಕ್ಷಕ್ಕೆ ಹೋಗಬೇಕು. ಮೋಕ್ಷ ಏನು? ನಮ್ಮ ನಿಜವಾದ ಆನಂದದ, ನಮ್ಮ ಸ್ವರೂಪಭೂತವಾದ ಆನಂದದ ಅನುಭವ. ಆ ಅನುಭವಕ್ಕೆ ಮುಖ್ಯ ಕಾರಣಳು ಲಕ್ಷ್ಮೀದೇವಿ. ನಿತ್ಯದಲ್ಲಿ ಆನಂದ ಸುಖವ ನೀವಳು ರಮಾ. ನಮ್ಮ ಸ್ವರೂಪಭೂತವಾದ ಆನಂದದ ಸುಖ, ಸುಖದ ಒಂದು ಅನುಭವ ಲಕ್ಷ್ಮೀದೇವಿಯಿಂದನೇ ಆಗೋದು. ಬೇಕಾದಷ್ಟು ನಮ್ಮ ಮುತ್ತಾತ ಎಲ್ಲ ಮಾಡಿಟ್ಟಿದ್ದಾರೆ, ಅಜ್ಜ ಮುತ್ತಾತ ಎಲ್ಲರೂ ಬೇಕಾದಷ್ಟು ಹಣವನ್ನು ಮಾಡಿಟ್ಟಿದ್ದಾರೆ. ಅನುಭವಿಸ್ಲಿಕ್ಕೆ ಇವನೇ ಇಲ್ಲ, ರೋಗಿಷ್ಠ. ಅದನ್ನು ತಿನ್ನಬೇಡ, ಶುಗರು ಬಿ ಪಿ ಬಂದು ಸೇರಿಕೊಂಡಿದೆ, ಏನು ಮಾಡಬೇಕು? ಉಪಯೋಗ ಇಲ್ಲ. ಸುಖ ಇದೆ, ನಮ್ಮ ಸ್ವರೂಪಭೂತದಲ್ಲಿ ಬೇಕಾದಷ್ಟು ಸುಖ ಇದೆ, ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗಿಲ್ಲ ನಾವು. ಆದ್ದರಿಂದ ಅಂತಹ ಶಾಶ್ವತವಾದ, ನಾಶವಿರದೇ ಇರುವಂಥ ಅಂತಹ ಮುಕ್ತಿ ವರ್ಗಕ್ಕೆ, ಆ ಮುಕ್ತಿಗೆ ಹೋಗುವಂಥ ಯಾವ್ಯಾವುದು ವರ್ಗಗಳು ಅಂತ ಇರುತ್ತೆ, ಎಲ್ಲದಕ್ಕೂ ಲಕ್ಷ್ಮೀ ಕಾರಣಗಳು. ಆದ್ದರಿಂದ ಲಕ್ಷ್ಮಿಯನ್ನು ಹೊಂದುತ್ತಾನೆ ಆ ಒಬ್ಬ ವ್ಯಕ್ತಿ. ಈ ರೀತಿಯಾದ ಆನಂದದ ತಾರತಮ್ಯ, ಇವರು ಇಷ್ಟು ಸಾಧನೆ ಮಾಡಿದ್ದಾರೆ, ಇವರಿಗೆ ಇಷ್ಟು ತಾರತಮ್ಯ. ಸುಖಸ್ಯ ಏಕಾಂತಿಕಸ್ಯ ಚ. ಸುಖದಲ್ಲೂ ಕೂಡ ಧರ್ಮ, ಸುಖದಲ್ಲೂ ಕೂಡ ತಾರತಮ್ಯ. ಧರ್ಮ, ಯಾವ ಧರ್ಮ? ನಿಷ್ಕಾಮ ಧರ್ಮ. ನಿಷ್ಕಾಮ ಕರ್ಮವನ್ನು ಯಾರು ಮಾಡಿರ್ತಾರೋ ಅವರಿಗೆ ಅಧಿಕವಾದ ಸುಖ. ಯಾರು ಮಾಡಿರಲ್ವೋ ಅವರಿಗೆ ಸ್ವಲ್ಪ ಸುಖ. ಈ ರೀತಿ ಮುಕ್ತಿಯಲ್ಲೂ ಮೋಕ್ಷದಲ್ಲೂ ಕೂಡ ವೃದ್ಧಿ ಹ್ರಾಸಗಳಿಗಿದೆ. ಎಲ್ಲರಿಗೂ ಒಂದೇ ಸಮನಾದ ಸುಖ ಅನ್ನುವಂಥದ್ದು ಇಲ್ಲ, ಅಲ್ಲೂ ಕೂಡ ತಾರತಮ್ಯ ಇದೆ. ಅದರಿಂದ ಸುಖಸ್ಯ ಏಕಾಂತಿಕಸ್ಯ ಚ ಅಂದರೆ ಏಕಾಂತಿಕಸ್ಯ ಸುಖಸ್ಯ, ಏಕಾಂತಿಕ ಅಂದರೆ ಮೋಕ್ಷ, ಆ ಮೋಕ್ಷದ ಸುಖಕ್ಕೂ ಕೂಡ ನಾನೇ ಆಧಾರ. ಆದ್ದರಿಂದ ಲಕ್ಷ್ಮಿಯನ್ನು ಹೊಂದಿ ಅವರು ಮೋಕ್ಷವನ್ನು ಹೊಂದುತ್ತಾನೆ. ಆ ಮೋಕ್ಷದಲ್ಲಿರುವಂತಹ ಸುಖಕ್ಕೂ ನಾನೇ ಆಧಾರ ಎಂಬುದಾಗಿ ಇದರಲ್ಲಿ ಹೇಳ್ತಾ ಇದ್ದಾರೆ. ಲಕ್ಷ್ಮಿಯನ್ನು ಯಾಕೆ ಹೊಂದುತ್ತಾನೆ? ಆ ಲಕ್ಷ್ಮಿ ನನ್ನಲ್ಲಿ ಇರ್ತಾಳೆ ಅಂತ. ಸರಿ, ಅರ್ಥ ಬರ್ಕೊಳ್ಳಿ. ಬ್ರಹ್ಮಣೋ ಹಿ ಆ ಮಹಾಲಕ್ಷ್ಮಿಗೆ ಅವ್ಯಯಸ್ಯ ಅಮೃತಸ್ಯ ಚ, ಅವ್ಯಯಸ್ಯ ಅಮೃತಸ್ಯ ಚ ನಾಶವಿರದ ಮುಕ್ತಿವರ್ಗಕ್ಕೂ ನಾಶವಿರದ ಮುಕ್ತಿವರ್ಗಕ್ಕೂ ಶಾಶ್ವತಸ್ಯ ಧರ್ಮಸ್ಯ ಚ, ಶಾಶ್ವತಸ್ಯ ಧರ್ಮಸ್ಯ ಚ ಅಕ್ಷಯ ಫಲ ಕೊಡುವ ನಿಷ್ಕಾಮ ಧರ್ಮಕ್ಕೂ
ಅಕ್ಷಯ ಫಲ ನೀಡುವ ನಿಷ್ಕಾಮ ಧರ್ಮಕ್ಕೂ ಐಕಾಂತಿಕಸ್ಯ ಐಕಾಂತಿಕಸ್ಯ ಸುಖಸ್ಯ ಐಕಾಂತಿಕಸ್ಯ ಸುಖಸ್ಯ ಚ ದುಃಖ ಮಿಶ್ರವಲ್ಲದ ಸುಖರೂಪವಾದ ಮೋಕ್ಷಕ್ಕೆ ದುಃಖ ಮಿಶ್ರಿತವಲ್ಲದ ಸುಖರೂಪವಾದ ಮೋಕ್ಷಕ್ಕೆ ನೋಡಿ, ಸ್ವರ್ಗದಲ್ಲೂ ದುಃಖ ಇದೆ, ಸ್ವರ್ಗದಲ್ಲೂ ದುಃಖ ಇದೆ. ಅನೇಕ ಬಾರಿ ಹೇಳಿದ್ದೇನೆ ನಾನು. ಯಾವ ರೀತಿ ದುಃಖ? ಹೆಚ್ಚಿನ ಒಂದು ಸುಖ ಏನಿದೆ ಸ್ವರ್ಗದಲ್ಲಿ, ಅದು ನಮಗಿಲ್ದೇ ಇದ್ದಾಗ ಆ ದುಃಖ. ಆಹಾ, ನಾನು ಸ್ವರ್ಗದಲ್ಲಿ ಹೇಳ್ತೀನಿ ಇದು ಟ್ರಿಕ್ ಕ್ವಶನ್. ಇದು ಸ್ವರ್ಗಕ್ಕೆ ಹೋಗ್ರಿ ನರಕಕ್ಕೆ ಹೋಗ್ರಿ, ನೀವು ವಾಪಸ್ ಬರ್ಬೇಕು. ಟೆಂಪರರಿ ವೆಕೇಶನ್ ತರ ಸ್ವರ್ಗ. ನಿಮ್ಗೆ ಎಷ್ಟು ನಿಮ್ದು ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು ಅದು ಖರ್ಚಾದ್ಮೇಲೆ ನಾವು ಓಡಿಸ್ತಾರೆ. ನಿಮ್ಗೆ ಮುಕ್ತಿ ಸಿಕ್ಕದಾಗ ಈಗ ನಿಂತಾರೆ. ಮುಕ್ತಿ ಸಿಗೋದು ಕೊನೆಗೆ, ಅದು ಅದು ಅಧಿಕಾರಿಗಳಿಗೇನೆ ಇರೋದು, ಉತ್ತಮ ಅಧಿಕಾರಿಗಳು. ನಮ್ಮಂತವ್ರಿಗೆ ಪವರ್ ಇಲ್ಲ. ಅದ್ ಸಿಗೋ ತನಕ ನೀವು ಇದೇ ಸಂಸಾರ ಚಕ್ರದಲ್ಲಿ ಸಾಯ್ತಾ ಇರ್ಬೇಕು ಅಷ್ಟೇ. ಇದು ನನ್ನ ಆನ್ಸರ್. ಹೌದೌದು, ಕರೆಕ್ಟು. ಅಂದ್ರೆ ಯಾವ ದುಃಖ ಅಂತಂದ್ರೆ ಮತ್ತೆ ಈ ಪುಣ್ಯ ಮುಗಿದ ಮೇಲೆ ಮತ್ತೆ ಭೂಮಿಯಲ್ಲಿ ಜನ್ಮ ತಾಳಬೇಕು ಎನ್ನುವ ದುಃಖ. ಹೌದು ಹೌದು ಹೌದು, ಧನ್ಯವಾದ. ಹೌದು, ಇದು ಇಲ್ಲ ಮೋಕ್ಷದಲ್ಲಿ. ದುಃಖ ಮಿಶ್ರಿತವಲ್ಲದ ಸುಖರೂಪವಾದ ಮೋಕ್ಷಕ್ಕೆ ಅಹಂ ನಾನು ಪ್ರತಿಷ್ಠಾ ಆಧಾರನು. ಅಹಂ ನಾನು ಪ್ರತಿಷ್ಠಾ ಆಧಾರನು. ಅಂದ್ರೆ ಯಾವ ಆ ಗುಣಾತೀತನಿದ್ದಾನೆ ಅವನು ಲಕ್ಷ್ಮಿಯ ಸಮೀಪಕ್ಕೆ ಹೋಗಿ, ಅರ್ಥಾತ್ ಅವಳಿಂದ ಅನುಗ್ರಹೀತನಾದ ಮೇಲೇನೆ ಶ್ರೀಹರಿಯನ್ನ ಸೇರ್ಲಿಕ್ಕೆ ಸಾಧ್ಯ. ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಪ್ರಿಯತಾಂ ಲಕ್ಷ್ಮೀನಾರಾಯಣ ಪ್ರಿಯತಾಂ ಲಕ್ಷ್ಮೀಯ ಪ್ರೀತೋ ವರದೋ ಭವತು. ಇಬ್ಬರನ್ನೇ ಹೇಳಬೇಕು. ಬರೀ ನಾರಾಯಣ ಪ್ರಿಯತಾಂ ನಾರಾಯಣ ಪ್ರೀತೋ ಭವತು ಸಾಧ್ಯ ಇಲ್ಲ. ಹೆಂಡತಿ ಹೆಸರು ಬೇಕೇ ಬೇಕು. ಅಂದ್ರೆ ಎಷ್ಟು ಅದ್ಭುತ ಅಂತ. ಹೆಂಡತಿ ಅಂತ ಹೇಳಿ ಗರ್ವ ಅಂತಲ್ಲ, ಅವಳು ಭಕ್ತರಲ್ಲಿ ಏನೇ ಅಗ್ರೇಸರಳು, ಆದ್ದರಿಂದ ಅವಳ ಹೆಸರು ಮೊದಲಿಗೆ ಹೇಳಬೇಕು ಅಂತ ಪರಮಾತ್ಮನ ಇಚ್ಛೆ. ತದನಂತರ ಹೆಂಡತಿಯೂ ಹೌದು. ಆದ್ದರಿಂದ ಲಕ್ಷ್ಮೀಯ ಅನುಗ್ರಹದಿಂದ ಯಾರು ವಿಮುಖನಾಗಿರ್ತಾನೋ ಅವನು ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಆಗಲಿ, ನೀವು ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅಂತಂದ್ರೂ ಅಲ್ಲಿ ನಾರಾಯಣನ ಪೂಜೆ ಮಾಡಿಯೇನೇ ಲಕ್ಷ್ಮೀ ಪೂಜೆ ಮಾಡಬೇಕು. ನೀವು ಸತ್ಯನಾರಾಯಣ ಪೂಜೆ ಮಾಡ್ತೀರಿ ಅಂತಂದ್ರೆ ಸತ್ಯನಾರಾಯಣ ಪೂಜೆ ಮಾಡಿದ ಮೇಲೆ, ಸತ್ಯನಾರಾಯಣನ ಆವಾಹನೆ ಮಾಡಿದ ಮೇಲೆ ಲಕ್ಷ್ಮೀ ಆವಾಹನೆಯನ್ನು ಮಾಡಬೇಕು. ಲಕ್ಷ್ಮೀ ಹೃದಯ ಓದಬೇಕಾದ್ರೆ ಮೊಟ್ಟ ಮೊದಲಿಗೆ ನಾರಾಯಣ ಹೃದಯ, ಆಮೇಲೆ ಲಕ್ಷ್ಮೀ ಹೃದಯ, ತದನಂತರ ಮತ್ತೆ ನಾರಾಯಣ ಹೃದಯ. ಈ ರೀತಿ ಸಂಪುಟೀಕರಣವಾಗಿ ಓದಿದಾಗ ಮಾತ್ರ ಅದರಿಂದ ಫಲ ಸಿಗೋದು.
ಲಕ್ಷ್ಮೀ ಕೃಧ್ಯತಿ ಸರ್ವದಾ. ಲಕ್ಷ್ಮೀ ನಾರಾಯಣ ಹೃದಯವನ್ನು ಓದದೇನೆ ಬರೀ ಲಕ್ಷ್ಮೀ ಹೃದಯವನ್ನು ಓದಿದರೆ ನೋಡಿ, ಲಕ್ಷ್ಮಿಯೇ ಪ್ರೀತಳಾಗಲಿ ಅಂತ ಹೇಳಿ ಬೇರೆ ಏನು ಕೆಟ್ಟ ಕೆಲಸ ಮಾಡಿಲ್ಲ, ಅವಳಿಗೇನು ಬೈದಿಲ್ಲ, ವಂಚನೆ ಮಾಡಿಲ್ಲ, ಮೋಸ ಮಾಡಿಲ್ಲ. ಬರೀ ಲಕ್ಷ್ಮೀ ಹೃದಯ ಓದಿದರೆ ಸಿಟ್ಟು ಬರುತ್ತೆ ಅವಳಿಗೆ. ನನ್ನ ಗಂಡನ ಗುಣವನ್ನು ಹೇಳೋದು ಬಿಟ್ಟು ನನ್ನ ಬಗ್ಗೆ ಹೊಗಳಿದರೆ ಏನು ಬಂತು ನನಗೆ? ಒಡೆಯನಿದ್ದಲ್ಲಿಗೆ ಮಡದಿ ಬರುವಳು, ರೂಢಿಗುಚಿತವಿದು ನಡೆ ನಮ್ಮ ಮನೆಗೆ. ಆದ್ದರಿಂದ ಇದು ಲಕ್ಷ್ಮಿಯ ಒಂದು ಏನೋ ಎಷ್ಟು ಅನ್ಯೋನ್ಯತೆ ನೋಡಿ. ಲಕ್ಷ್ಮಿಯ ಅನುಗ್ರಹ ಬೇಕಾ? ಮೊಟ್ಟ ಮೊದಲು ನಾರಾಯಣನ ಉಪಾಸನೆ ಮಾಡಿ, ತದನಂತರ ನನ್ನ ಉಪಾಸನೆ ಮಾಡಿ. ನೀವು ನನ್ನ ಹತ್ರನೂ ಬರಬೇಕಾ? ನನ್ನ ಒಂದು ಅನುಗ್ರಹ ಬೇಕಾ? ಲಕ್ಷ್ಮಿಯ ಉಪಾಸನೆಯನ್ನೂ ಮಾಡಿ. ಕೃಷ್ಣ ಹೇಳೋದು ಲಕ್ಷ್ಮಿಯ ಉಪಾಸನೆಯನ್ನೂ ಮಾಡಬೇಕು. ಬರೀ ನನ್ನ ಉಪಾಸನೆ ಮಾಡಿದರೆ ಆಗೋದಿಲ್ಲ. ಲಕ್ಷ್ಮಿ ಉಪಾಸನೆಯನ್ನು ಮಾಡಿದಾಗ ನಾನು ಪ್ರೀತನಾಗ್ತೇನೆ. ಎಷ್ಟು ಅದ್ಭುತ, ಎಷ್ಟು ಅನ್ಯೋನ್ಯತೆ ನೋಡಿ. ಆದ್ದರಿಂದ ಈ ರೀತಿ ಲಕ್ಷ್ಮಿಯ ಅನುಗ್ರಹದಿಂದ ವಿಮುಖನಾದವನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಪ್ರಕೃತಿಗುಣತ್ರಯ ವಿಭಾಗಯೋಗೋ ನಾಮ ಚತುರ್ದಶೋಧ್ಯಾಯಃ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತಿನ ಪಾಠ ಸಾಕು ಅಂತ ಅನಿಸುತ್ತೆ. ಮತ್ತೆ ಸೋಮವಾರದಿಂದ ಶುರು ಮಾಡಿದ್ರಾಯ್ತು. ಪ್ರಶ್ನೆ ಸರಿ ಪ್ರಶ್ನೆ ಒಂದು ಸಣ್ಣ ಪ್ರಶ್ನೆ. ಹಾ ಕೇಳಿ, ನೀವು ಕೇಳಿ ಸರ್ ಫಸ್ಟ್ ಪ್ಲೀಸ್. ಇಲ್ಲ ನೀವು ಹೋಗಿ ವದರಾಜ್, ನಾನು ಸ್ವಲ್ಪ ಬಳಸಿ ಕೇಳ್ತೀನಿ, ನೀವು ಹೋಗಿ. ಹೌದಾ, ಥ್ಯಾಂಕ್ ಯು. ಸಿಂಪಲ್ ಪ್ರಶ್ನೆ ಆಚಾರ್ಯ. ಇದು ಲಕ್ಷ್ಮೀನ ತಲುಪ್ತಾನೆ ಅಂತ ಹೇಳಿದ್ರು, ಅಲ್ಟಿಮೇಟ್ ಆಗಿ ತಲುಪೋದು ಲಕ್ಷ್ಮೀನ ತಲುಪ್ತಾನೆ ಅಂತ ಹೇಳಿದ್ರಿ. ಅಲ್ಟಿಮೇಟ್ ಆಗಿ ತಲುಪೋದು ಶ್ರೀಹರಿನೇ, ಮೋಕ್ಷನೇ. ಲಕ್ಷ್ಮೀನು